ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಟು ಡೇ ಮಿನಿ ಬ್ಲಾಗ್ 47. ಸೊ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಮಾರ್ಕೆಟ್ಗೆ ಹೋಗಿದ್ವಿ. ನಾನು ನನ್ನ ತಮ್ಮ ಹೂವು ತೊಗೊಬರ್ಬೇಕು ಮತ್ತು ಸೊಪ್ಪುಗಳು ತೊಗೊಬರ್ಬೇಕು ಅಂತ. ಸೊ ಹಾಗೆ ಬರಬೇಕಾದ್ರೆ ನಾವು ಮಮ್ಮಿಗೆ ಸ್ವಲ್ಪ ಬೆಳಗ್ಗೆ 4 ಗಂಟೆಯಿಂದ ಯಾಕೋ ಜ್ವರ, ನೆಗಡಿ, ಕೆಮ್ಮಲು, ಸುಸ್ತೆಲ್ಲ ಆಗ್ತಿತ್ತು ಅಂತ ಅಂದ್ಬಿಟ್ಟು ಹಂಗೆ ಹೋಗ್ತಾ ಅಪೋಲೋದಲ್ಲಿ ಮಾತ್ರೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಹಾಗೆ ಅಪೋಲೋ ನೋಡ್ತಿದ್ವಿ. ಸೊ ಇದು ಡೆಲ್ಲಿ ಸ್ವೀಟ್ ಮುಂದ್ಗಡೆ ಅಪೋಲೋ ಓಪನ್ ಆಗಿತ್ತು. ಸೊ ಅಲ್ಲೋಗಿ ನಾವು ಮಮ್ಮಿಗೆ ಮಾತ್ರೆ ತೊಗೊಂಡು ಬರಬೇಕಾದ್ರೆ ನನಗೆ ಕಾಣಿಸಿದ್ದು ವೆಟ್ ಟಿಶ್ಯೂ. ಸೊ ನಾನು ಯಾವಾಗಲೂ ನನ್ನ ಬ್ಯಾಗಲ್ಲಿ ವೆಟ್ ಟಿಶ್ಯೂ ಕ್ಯಾರಿ ಮಾಡ್ತಿರ್ತೀನಿ. ಈ ಸೆಕೆಗಾಲದಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಲೇಬೇಕು ಅದೆಲ್ಲ. ಸೊ ಹಾಗೆ ನಾಷ್ಟ ಮಾಡೋಕ್ಕಾಗಲ್ಲ ನಮ್ಮ ಮಮ್ಮಿ ಕೈಯಲ್ಲಿ ಅಂತ ಅಂದ್ಬಿಟ್ಟು ಹೋಟ್ಲಿಂದ ಇಡ್ಲಿ ಮತ್ತು ಉದ್ನೋಡೆ ತೊಗೊಂಡು ಹೋಗ್ತೀವಿ. ಸೊ ಬನ್ನಿ ಗೈಸ್, ನಮ್ಮ ಮಮ್ಮಿಗೆ ಸ್ವಲ್ಪ ರೀಕ್ಷಣ ಏಂತಕ್ಕೆ ಜ್ವರ ಬಂದಿದ್ದು ಅಂತ. ಜ್ವರ ಬಂದಿದೆ ನಿಮಗೆ? ಪಾನಿಪುರಿ ತಿಂತೀಯಾ? ಪಾನಿಪುರಿ ರೋಡಲ್ಲಿ ನಿಂತ್ಕೊಂಡು. ಸೊ ಹಾಗೆ ನನ್ನ ತಮ್ಮ ಒಂದು ಸ್ವಲ್ಪ ನಮ್ಮ ಜಿಮ್ಮಿಗೆ ಮುದ್ದು ಮಾಡ್ದೆ. ಸೊ ಅದಾದಮೇಲೆಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಂಡು ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಬಂದೆ. ಸೊ ಬರೋ ಟೈಮಲ್ಲಿ ನನ್ನ ಪಾರ್ಸಲ್ ಬಂದಿತ್ತು. ಸೊ ಪಾರ್ಸಲಲ್ಲಿ ಏನು ತರಿಸಿದೆ ಅಂತ ಅಂದರೆ, ಸೊ ನನ್ನ ಸ್ಕೂಟಿಗೆ ಕೀ ಬಂಚಾಗಿ ಶಿಂಚಾನ್ ತರಿಸಿದೆ. ನಂಗೆ ಶಿಂಚಾನ್ ಮತ್ತು ತಾರಕ್ ಮೆಹ್ತಾ ಅಂದರೆ मेरा नाम भी शिनचैन है, मैं शरारत से बड़ा, बड़ी मुश्किल में पड़ी, मेरी फैमिली ने हारा, come on baby, आओ कर डांस शुरू, जोर से घूमे हम तुम जो, नाचो, सबको हिला दो, ओ शिनचैन. ಸೊ ನಮ್ಮ ಅಕ್ಕನ ಮದುವೆದು ಒಂದು ಶೂಟ್ ಬಾಕಿತ್ತು ಅಂತ ಅದರದೊಂದು ಕ್ಲಿಪ್ ತೊಗೊತಾ ಇದ್ವಿ. ಸೊ ಅದರದೊಂದು ವೀಡಿಯೋ ಮಾಡಾದ್ಮೇಲೆ ಟಾಮ್ ಮತ್ತು ಟಾಮಿಗೆ ಊಟ ಹಾಕ್ಬಿಟ್ಟು ಬರೋಕ್ಕೆ ಹೋಗಿದ್ದೆ. ಸೊ ಆಮೇಲೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ನಮ್ಮ ಮತ್ತೆ ರೆಡಿ ಆಗುವಿ ಅಂತ ಅಂದರು. ಸೊ ರೆಡಿ ಆಗಿ ಕೂತಿದ್ದೆ, ನನ್ನ ತಮ್ಮ ಬಂದು ಪಿಕಪ್ ಮಾಡ್ಕೊಂಡ. ಸೊ ಮುಂದೆ ಹೋಗ್ತಿರೋದು ನಮ್ಮ ಅತ್ತೆ ಮತ್ತು ನಮ್ಮ ಮಾಮ. ಸೊ ಎಲ್ಲಿಗೆ ಹೋಗ್ತಿರೋದು ಅಂತ ಅಂದರೆ ಶ್ರೀಮಂತಕ್ಕೆ. ಅದು ಎಲ್ಲಿರೋದು ಅಂದರೆ ನಿಯರ್ ರಾಮನಗರ ನ್ಯೂ ಇಯರ್ ಕೆಫೆ ಅಂತೆ, ಅದು ಹೆಸ್ರು ಹೇಳೋಕ್ಕೆ ಬರ್ತಿರ್ಲಿಲ್ಲ. ಸೊ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೂತಾಗ ನಾವು ನೋಡಿದ್ದು ಮಧುಗೌಡ ಅವ್ರಿಗೆ ಮತ್ತು ನಿಖಿಲಣ್ಣ ಅವ್ರಿಗೆ. ಸೊ ಅವ್ರದ್ದೊಂದು ವೀಡಿಯೋ ತಗೊತ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಸೊ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋಗೋ ಟೈಮಲ್ಲಿ ನಮ್ಮ ಡಾರ್ಲಿಂಗ್ ಸಿಕ್ತಾ. ಸೊ ನಮ್ಮ ಡಾರ್ಲಿಂಗಿಗೆ ಒಂದು ಹಾಯ್ ಮಾಡ್ತಾ ಅವನ ಜೊತೆ ಒಂದಷ್ಟು ಮಾತಾಡ್ಕೊಂಡು ರಿಟರ್ನ್ ಜಿಮ್ಮಿಗೆ ಕರ್ಕೊಂಡು ಬಂದೆ. ಸೊ ನಮ್ಮಮ್ಮ ಅಷ್ಟರಲ್ಲಿ ಟೀ ಮಾಡಿಕೊಡು ಅಂತಂದರು. ಸೊ ನಮ್ಮ ಮಮ್ಮಿಗೆ ಟೀ ಮಾಡಿಕೊಡ್ತಾ ಇದ್ದೆ. ಸೊ ನಮ್ಮಮ್ಮ ಮತ್ತು ಶೋಭಾ ಆಂಟಿ ನಮ್ಮ ಮಮ್ಮಿ ಫ್ರೆಂಡ್ ಬಂದಿದ್ದರು. ಸೊ ಅವರಿಬ್ರಿಗೂ ಟೀ ಮಾಡಿಕೊಟ್ಟು ಆಮೇಲೆ ನಮ್ಮ ಅಕ್ಕನ ಮದುವೆ ಇನ್ನೊಂದು ಶೂಟ್ ಬಾಕಿತ್ತು ಅಂತ ಅದರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಸೊ ಇಲ್ಲಿಗೆ ನಾನು ಮಿನಿ ವ್ಲಾಗ್ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳೊಂದಿಗೆ ಬಾಯ್.